ಪ್ರಸ್ತುತ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಬಶೀರ್ ರೆಡ್ಡಿ ನಡಕ. ಭಾರತದ ಪಾದದಲ್ಲೊಂದು ಕೇರಳ. ಆ ಕೇರಳವೇ ಈ ದೇಶದ ಭದ್ರ ಅಡಿಪಾಯ. ಸುಂದರ ಕೇರಳ, ಸುರಕ್ಷಿತ ಕೇರಳ, ಶ್ರೀಮಂತ ಸಂಸ್ಕೃತಿಯ ಕೇರಳ. ಅದೆಷ್ಟೇ ಕೇರಳ ಸ್ಟೋರಿಗಳು ಹೊರಬರಲಿ, ಅದೆಷ್ಟೇ ಅಪಪ್ರಚಾರಗಳು ನಡೆಯಲಿ, ಕೇರಳದ ಬಗ್ಗೆ ಪ್ರೊಪಗಂಡಾ ಮೂವಿಗಳು ತಯಾರಾಗಲಿ, ಏನೇ ಮಾಡಿದ್ರೂ ಕೇರಳ ಎಂಬ ಭಾರತದ ಅಡಿಪಾಯ ಅಷ್ಟು ಸುಲಭದಲ್ಲಿ ಅಲುಗಾಡಲ್ಲ. ಕೇರಳ ಎಂಬ ಭಾರತದ ಸೌಂದರ್ಯ ಅಷ್ಟು ಸುಲಭದಲ್ಲಿ ಹಾಳಾಗಲ್ಲ. ಯಾಕಂದ್ರೆ ಕೇರಳ ದೇವರ ಸ್ವಂತ ನಾಡು. ಸಾಮಾಜಿಕ ಸಾಮರಸ್ಯಕ್ಕೆ ಮತ್ತು ಮತ ಸೌಹಾರ್ದತೆಗೆ ಮಾದರಿ ಕೇರಳ. ಯಾಕಂದ್ರೆ ಅದು ನಾರಾಯಣ ಗುರುಗಳ ಕೇರಳ, ಕುഞ്ഞാಲಿ ಮರಕ್ಕರವರ ಕೇರಳ, ಅಯ್ಯಂಕಾಲಿಯವರ ಕೇರಳ. ಈ ದೇಶಕ್ಕೆ ಧಾರ್ಮಿಕ ಚೈತನ್ಯ ಕೊಟ್ಟ ನೆಲ ಕೇರಳ. ಈ ಮಣ್ಣಿಗೆ ಆಧ್ಯಾತ್ಮದ ಮಾರ್ಗದರ್ಶನ ಮಾಡಿರುವುದು ಕೇರಳ. ಇಲ್ಲಿ ಜಾತಿ ತಾರತಮ್ಯದ ವಿರುದ್ಧ ಕ್ರಾಂತಿ ಎಬ್ಬಿಸಿದ್ದು ಕೂಡ ಅದೇ ಕೇರಳ. ಭಾರತದಲ್ಲಿ ಸಾಮಾಜಿಕ ಸುಧಾರಣೆಗಳಿಗೆ ಮಾಡೆಲ್ ಇದ್ರೆ ಅದು ಕೇರಳವೇ. ಹಾಗೆ ಕೇರಳ ಒಂದು ಪೊಲಿಟಿಕಲ್ ಮಾಡೆಲ್ ಕೂಡ ಹೌದು. ಈ ದೇಶದಲ್ಲಿರುವ ಕೋಮುವಾದಿ ದ್ವೇಷ ಸಿದ್ಧಾಂತಿಗಳಿಗೆ ಕಳೆದ 75 ವರ್ಷಗಳಿಂದ ಕೇರಳ ರಾಜಕೀಯ ಅಧಿಕಾರವನ್ನ ಕೊಟ್ಟಿಲ್ಲ. ಧರ್ಮ ದೇವರು ಅಪಾಯದಲ್ಲಿದೆ ಎಂದವರನ್ನ ಕೇರಳ ತಿರುಗಿಯೂ ನೋಡಿಲ್ಲ. ಮಂದಿರ ಮಸೀದಿ ಗಲಾಟೆ ಮಾಡುವವರಿಗೂ ಕೇರಳ ವೋಟ್ ಕೊಟ್ಟಿಲ್ಲ. ಆಹಾರ ಆರಾಧನೆಗಳನ್ನ ರಾಜಕೀಯಕ್ಕೆ ಬಳಸಿಕೊಳ್ಳುವವರಿಗೂ ಕೇರಳ ಜಾಗವೇ ಕೊಟ್ಟಿಲ್ಲ. ಕೇರಳದ ಈ ರಾಜಕೀಯ ಮನಸ್ಥಿತಿ ಈ ದೇಶಕ್ಕೂ ಬಂದ್ರೆ ಈ ದೇಶ ಶಾಂತಿಯಿಂದ ನೆಮ್ಮದಿಯಿಂದ ಇರ್ಬೋದು. ಕೇರಳದಲ್ಲಿ ಹಿಂದೊಮ್ಮೆ ಭಯಾನಕವಾದ ಕಾಲವಿತ್ತು. ಆ ಕಾಲದಲ್ಲಿ ಕೇರಳ ಸ್ಟೋರಿ ಸಿನಿಮಾ ಮಾಡುವ ಅಗತ್ಯ ಆಯಿತು. ಆ ಕಾಲದಲ್ಲಿ ಕೇರಳ ಜಾತಿವಾದಿಗಳ ಕೊಂಪೆಯಾಗಿತ್ತು. ಅಲ್ಲಿ ಮೇಲ್ಜಾತಿಗಳ ಅಟ್ಟಹಾಸ ನಡೀತಾ ಇತ್ತು. ಅಲ್ಲಿ ಮನುವಾದದ ಕಪಿಮುಷ್ಟಿ ಇತ್ತು. ಕೆಳಜಾತಿಯ ಮಹಿಳೆಯರು ತನ್ನ ಸ್ತನ ಮುಚ್ಚಲು ತೆರಿಗೆ ಪಾವತಿಸಬೇಕಾದ ಹೀನಾಯ ಪರಿಸ್ಥಿತಿಯಲ್ಲಿತ್ತು. ಆ ಕೇರಳವನ್ನ ನೋಡಿ ಸ್ವಾಮಿ ವಿವೇಕಾನಂದರು ಹೇಳಿದ್ದು, ಇದು ಜಾತಿವಾದಿಗಳ ಹುಚ್ಚಾಸ್ಪತ್ರೆ ಅಂತ. ಸ್ವಾಮಿ ವಿವೇಕಾನಂದರು ಕೇರಳವನ್ನ ಹುಚ್ಚಾಸ್ಪತ್ರೆ ಅಂತ ಹೇಳಿದ 100-130 ವರ್ಷಗಳ ಬಳಿಕದ ಕೇರಳವನ್ನ ನೋಡಿ. ಆ ಕೇರಳ ಭಾರತಕ್ಕೆ ಮಾದರಿಯಾಗಿ ನೆಲೆ ನಿಂತಿದೆ. ಅದು ಸಾಧ್ಯ ಆಗಿದ್ದು ಕೇರಳ ಗಳಿಸಿಕೊಂಡ ಪ್ರಜ್ಞೆಯಿಂದಾಗಿ. ಕೇರಳಿಗರಲ್ಲಿ ಆ ಪ್ರಜ್ಞೆ ಬಿತ್ತಿದವರಲ್ಲಿ ನಾರಾಯಣ ಗುರುಗಳಿದ್ದಾರೆ, ಇಸ್ಲಾಮಿಕ್ ಸೂಫಿ ಸಂತರಿದ್ದಾರೆ, ಹಲವು ಸಮಾಜ ಸುಧಾರಕರಿದ್ದಾರೆ, ಹಾಗೆ ಕಮ್ಯುನಿಸ್ಟರು ಕೂಡ ಇದ್ದಾರೆ. ಅವರೆಲ್ಲ ಸೇರಿ ಕ್ರಾಂತಿ ಮಾಡಿಬಿಟ್ರು. ಆ ಕ್ರಾಂತಿಯ ಫಲವಾಗಿ ಇಂದಿನ ಸುಂದರ ಕೇರಳ ನಮ್ಮ ಕಣ್ಣ ಮುಂದಿದೆ. ನಾವು ಭಾರತದಲ್ಲಿ ತುಂಬಾ ಮಾಡೆಲ್ಗಳನ್ನ ಕೇಳಿದ್ದೇವೆ, ಆದರೆ ಅವೆಲ್ಲ ನಕಲಿ ಮಾಡೆಲ್ಗಳು. ಈ ದೇಶದ ಅಸಲಿ ಮಾಡೆಲ್ ಅಂದ್ರೆ ಅದು ಕೇರಳ. ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ ಮತ್ತು ಆರೋಗ್ಯದಲ್ಲಿ ಭಾರತಕ್ಕೆ ಮಾದರಿ ಆ ಕೇರಳ. ಸುಸ್ಥಿರ ಅಭಿವೃದ್ಧಿಯ ಗುರಿಗಳಲ್ಲಿ ಕೇರಳ ನಂಬರ್ 1. ಮಾನವ ಅಭಿವೃದ್ಧಿ ಸೂಚ್ಯಂಕದಲ್ಲೂ ಕೇರಳವೇ ಟಾಪ್. ಸಾಕ್ಷರತಾ ಪ್ರಮಾಣದಲ್ಲೂ ಕೇರಳ ನಂಬರ್ 1. ಹೆಲ್ತ್ ಇಂಡೆಕ್ಸ್ನಲ್ಲಿ ಕೇರಳವನ್ನ ಮೀರಿದವರಿಲ್ಲ. ಲಿಂಗ ಅಭಿವೃದ್ಧಿ ಸೂಚ್ಯಂಕದಲ್ಲೂ ಕೇರಳವೇ ಬೆಸ್ಟ್. ನಗರಾಡಳಿತದಲ್ಲೂ ಕೇರಳವೇ ಮಾಡೆಲ್. ಸಮಾಜ ಕಲ್ಯಾಣ, ಸಾರ್ವಜನಿಕ ಆರೋಗ್ಯ ಮತ್ತು ಸಾಕ್ಷರತೆ, ಈ 3ರಲ್ಲಿ ಭಾರತಕ್ಕೆ ನ್ಯಾಷನಲ್ ಲೀಡರ್ ಅಂದ್ರೆ ಅದು ಕೇರಳ. ಜನರಿಗೆ ಬೇಕಾದ ಈ 3 ವಿಭಾಗದಲ್ಲೂ ಮುಂಚೂಣಿಯಲ್ಲಿರುವುದು ಕೇರಳ. ಈ ದೇಶದಲ್ಲಿ ಅತಿ ಕಡಿಮೆ ಬಡತನ ಇರೋ ರಾಜ್ಯ ಅಂದ್ರೆ ಅದು ಕೇರಳ. ಇದುವೇ ನಿಜವಾದ ಕೇರಳ ಸ್ಟೋರಿ. ಆದರೆ ಸಂಘಿ ಸುಳ್ಳು ಪ್ರಚಾರಕರ ಸಿನಿಮಾದಲ್ಲಿ ಮಾತ್ರ ಕೇರಳ ಅಲ್ಲದ ಕೇರಳವನ್ನ ತೋರಿಸಲು ಹರಸಾಹಸ ಪಡ್ತಾ ಇದ್ದಾರೆ. ಸುಳ್ಳು ಪ್ರಚಾರಕರು ಏನೇ ಸರ್ಕಸ್ ಮಾಡಿದ್ರು ರಿಯಲ್ ಕೇರಳ ಸ್ಟೋರಿಯಲ್ಲಿ ಕೇರಳ ಹೀರೋನೇ ಹೊರತು ವಿಲನ್ ಆಗಲು ಸಾಧ್ಯ ಇಲ್ಲ. ಕೇರಳವನ್ನ ಹಿಂದೊಮ್ಮೆ ಜಾತಿವಾದಿಗಳ ಹುಚ್ಚಾಸ್ಪತ್ರೆ ಮಾಡಿಟ್ಟಿದ್ರಲ್ಲ, ಅದೇ ಜನರ ಸಂತಾನದವರು ಈಗ ಕೇರಳವನ್ನ ಮತ್ತೊಮ್ಮೆ ಹುಚ್ಚಾಸ್ಪತ್ರೆ ಮಾಡೋಕೆ ಹೊರಟಿದ್ದಾರೆ. ಅದಕ್ಕಾಗಿ ಅವರಿಗೆ ಕೇರಳದ ರಾಜಕೀಯ ಅಧಿಕಾರ ಬೇಕು. ಆದರೆ ಮನುವಾದಿಗಳ ಸಂತತಿಗಳಿಗೆ ಕೇರಳ ಮಣೆ ಹಾಕ್ತಾನೇ ಇಲ್ಲ. ಉತ್ತರ ಭಾರತದಲ್ಲಿ ಅಟ್ಟಹಾಸ ಮಾಡ್ತಾ ಇರುವ ಮನುವಾದಿ ರಾಜಕೀಯ ಶಕ್ತಿಗಳಿಗೆ ದಕ್ಷಿಣದಲ್ಲಿ ದೊಡ್ಡ ತಡೆ ಒಡ್ಡಿರೋದೇ ಕೇರಳ. ಪಕ್ಕದ ಕರ್ನಾಟಕದಲ್ಲಿ ಬಲವಾಗಿ ಬೇರೂರಿರುವ ಕೋಮುವಾದಿ ರಾಜಕಾರಣವನ್ನ ಪಕ್ಕದ ಕೇರಳ ಇನ್ನೂ ಒಳಗೆ ಬಿಟ್ಕೊಂಡಿಲ್ಲ. ಹಿಂದೂ ಮುಸ್ಲಿಂ ಕ್ರೈಸ್ತರ ಸೌಹಾರ್ದ ತಾಣವಾಗಿರುವ ಕೇರಳ ಕೋಮುವಾದಿಗಳ ರಾಜಕೀಯ ಅಜೆಂಡಾಗಳನ್ನ ಸೋಲಿಸುತ್ತಲೇ ಬಂದಿದೆ. ಕೋಮುವಾದಕ್ಕೆ, ಜಾತಿವಾದಕ್ಕೆ ಕೇರಳ ಬಲವಾದ ಪ್ರತಿರೋಧ ಒಡ್ಡಿದೆ. ಮನುವಾದಿಗಳು ಮತ್ತು ಕೋಮುವಾದಿಗಳ ವಿರುದ್ಧದ ಕೇರಳದ ಐಕ್ಯತೆಯೇ ದುಷ್ಟ ಶಕ್ತಿಗಳಿಗೆ ತಲೆನೋವಾಗಿರುವುದು. ಅದಕ್ಕಾಗಿ ಅವರು ಕೇರಳದ ಒಗ್ಗಟ್ಟನ್ನ ಮುರಿಯುವ ಷಡ್ಯಂತ್ರ ಮಾಡ್ತಾ ಇದ್ದಾರೆ. ಅದರ ಭಾಗವಾಗಿಯೇ ಕೇರಳ ಸ್ಟೋರಿ ಸಿನಿಮಾ ತಯಾರಾಗಿದೆ. ಸುಳ್ಳು ಕಥೆಗಳನ್ನ ಹೆಣೆದು
ಜನರನ್ನ ಒಡೆಯುವ ಸಂಚು ಮಾಡ್ತಾ ಇದ್ದಾರೆ. ಅಂದಹಾಗೆ ಇದನ್ನೆಲ್ಲ ಮಾಡ್ತಾ ಇರೋದು ಕೇರಳದವರಲ್ಲ. ಕೇರಳ ಸ್ಟೋರಿ ಎಂಬ ಕಟ್ಟುಕತೆ ಸಿನಿಮಾ ಮಾಡಿದವರು ಉತ್ತರ ಭಾರತದ ಜನರು. ಆ ಸಿನಿಮಾದ ನಿರ್ದೇಶಕರು, ಕಲಾವಿದರು, ತಂತ್ರಜ್ಞರು, ನಿರ್ಮಾಣ ಮಾಡಿದವರೆಲ್ಲರೂ ಉತ್ತರ ಭಾರತೀಯರು. ಕೇರಳ ಸ್ಟೋರಿಯಲ್ಲಿ ಕೇರಳದವರು ಯಾರೂ ಇಲ್ಲ. ಆ ಸಿನಿಮಾದ ಪರದೆಯಲ್ಲಿರುವುದು, ನಿರ್ಮಾಣದಲ್ಲಿರುವುದು ಎಲ್ಲ ಉತ್ತರ ಭಾರತದವರು. ಹಾಗೆ ಪರದೆಯ ಹಿಂದೆ ಇರುವವರು ಕೂಡ ಉತ್ತರ ಭಾರತೀಯರೇ. ಅವರು ಕೇರಳವನ್ನ ಮತ್ತೊಮ್ಮೆ ಹುಚ್ಚಾಸ್ಪತ್ರೆ ಮಾಡಬೇಕೆಂಬ ಗುರಿ ಇಟ್ಕೊಂಡೇ ಇಂಥ ಕಟ್ಟು ಕಥೆಗಳನ್ನು ಹಂಚ್ತಾ ಇದ್ದಾರೆ. ಆದರೆ ಪ್ರಜ್ಞಾವಂತ ಕೇರಳಿಗರ ಮುಂದೆ ಆ ದುಷ್ಟಕೂಟದ ಯೋಜನೆ ಸಫಲವಾಗಲ್ಲ ಎಂಬ ಭರವಸೆ ನಮಗಿದೆ. ಒಂದೆರಡು ಸಿನಿಮಾ ಮೂಲಕ ಕೇರಳವನ್ನ ಕೆಡವಬಹುದು ಅಂತ ಅವರು ಅಂದ್ಕೊಂಡಿದ್ರೆ ಅದು ಅವರ ಮೂರ್ಖತನ. ನೋಡಿ, ಕೇರಳ ಸ್ಟೋರಿ ಸಿನಿಮಾ ಈಗ ಕೇರಳ ಬಿಜೆಪಿಗೆ ಲಾಭ ತರುವುದಕ್ಕಿಂತ ಹೆಚ್ಚು ನಷ್ಟವನ್ನೇ ತಂದೊಡ್ಡಿದೆ. ಬಿಜೆಪಿಯಲ್ಲಿ ಒಂದೆರಡು ಸೀಟ್ ಗೆದ್ದು ಖಾತೆ ತೆರೆಯುವ ಪ್ರಯತ್ನದಲ್ಲಿತ್ತು. ಅಷ್ಟರಲ್ಲಿ ಕೇರಳ ಸ್ಟೋರಿ ಸಿನಿಮಾ ಟ್ರೇಲರ್ ಬಂತು. ಅದನ್ನು ನೋಡಿ ಕೇರಳಿಗರು ರೊಚ್ಚಿಗೆದ್ದಿದ್ದಾರೆ. ಅವರು ಪ್ರೊಪಗಂಡಾ ಸಿನಿಮಾದ ವಿರುದ್ಧ ಆಕ್ರೋಶಗೊಂಡಿದ್ದಾರೆ. ಅವರ ಆ ಸಿಟ್ಟು, ಆವೇಶ ಚುನಾವಣೆಯಲ್ಲಿ ಬಿಜೆಪಿಗೆ ದೊಡ್ಡ ಹೊಡೆತ ಕೊಡುವ ಸಾಧ್ಯತೆ ಇದೆ. ಅದೇ ಕಾರಣಕ್ಕೆ ಕೇರಳದ ಬಿಜೆಪಿ ನಾಯಕರು ಕೂಡ ಕೇರಳ ಸ್ಟೋರಿ ಪಾರ್ಟ್ 2 ಮೂವಿಗೆ ವಿರುದ್ಧವಾಗಿ ಮಾತಾಡ್ತಾ ಇದ್ದಾರೆ. ಬಿಜೆಪಿಯ ಕೇರಳ ರಾಜ್ಯಾಧ್ಯಕ್ಷರಿಗೂ ಕೇರಳ ಸ್ಟೋರಿ ಸಿನಿಮಾ ಬೇಡ ಆಗಿದೆ. ಹಾಗಾಗಿ ಸುಳ್ಳಿನ ಕೇರಳ ಸ್ಟೋರಿ ಮೂಲಕ ರಾಜಕೀಯ ಬೇಳೆ ಬೇಯಿಸಿಕೊಳ್ಳಲು ಹೊರಟಿದ್ದ ನಕಲಿ ಗುಜರಾತ್ ಮಾಡೆಲ್ನ 2 ಡೈನೋಸರ್ಗಳಿಗೆ ಮುಖಭಂಗ ಆಗಿದೆ ಅಂತ ಹೇಳ್ಬೋದು. ಇದು ಇವತ್ತಿನ ಪ್ರಸ್ತುತ ನ್ಯೂಸ್ ವಿಶೇಷ. ಸುದ್ದಿಗಳ ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ಪ್ರಸ್ತುತ ನ್ಯೂಸ್.